ಅಧಿಕಾರದ ಚುಕ್ಕಾಣಿ ಹಿಡಿಯುವಾಗ ಸರ್ಕಾರಗಳು ರೈತರೇ ದೇಶದ ಬೆನ್ನೆಲುಬು ಎಂದು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಇವರು ರೈತರ ಭೂಮಿಯನ್ನೇ ಈ ಹರಾಜು ಮೂಲಕ ಮಾರಾಟ ಮಾಡಿರುವ ತುರುವೇಕೆರೆ ಕರ್ನಾಟಕ ಬ್ಯಾಂಕ್ ಕ್ರಮಕ್ಕೆ ಯಾವ ಖಂಡನೆಗೆ ಗುರಿಪಡಿಸುವರೋ ಗೊತ್ತಿಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 8ರಂದು 11 ಗಂಟೆಗೆ ತುರುವೇಕೆರೆ ಪಟ್ಟಣದ ಬ್ಯಾಂಕ್ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಅವರು ತುಮಕೂರು ನಗರದ ಗಾರ್ಡನ್ ರಸ್ತೆಯ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಗುರುವಾರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬ್ಯಾಂಕ್ನಲ್ಲಿ ರೈತ ಕುಟುಂಬವೊಂದು 4,50,000 ಸಾಲ ಪಡೆದಿತ್ತು. ಅದನ್ನು ಕಟ್ಟಲು ಸಾಧ್ಯವಾಗದ ಕಾರಣ ಆತನ ಮೇಲೆ ನ್ಯಾಯಾಲಯದಲ್ಲಿ ಬ್ಯಾಂಕಿನವರು ದಾವೆ ಹಾಕಿ ಬಡ್ಡಿ ಸಮೇತ 34,80,000 ರು ಕಟ್ಟಬೇಕು ಎಂದು ಆದೇಶ ಮಾಡಿಸಿದ್ದಾರೆ. 1 ಕೋಟಿಗೂ ಅಧಿಕ ಬೆಲೆ ಬಾಳುವ ಆಸ್ತಿಯನ್ನು ಈ ಹರಾಜಿನಲ್ಲಿ ಕೇವಲ 4,56,000 ಸಾಲಕ್ಕೆ 35 ಲಕ್ಷ ರುಗೆ ಮಾರಾಟ ಮಾಡಿದ್ದಾರೆ. ಆ ರೈತನ ಕುಟುಂಬಕ್ಕೆ ಆಧಾರವಾಗಿದ್ದ 6 ಎಕರೆ 14 ಗುಂಟೆಯ ಈ ಜಮೀನನ್ನು ಕರ್ನಾಟಕ ಬ್ಯಾಂಕ್ ಹರಾಜು ಮಾಡಿರುವುದು ರೈತನ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ ಎಂದು ಸಂಘದ ಅಧ್ಯಕ್ಷ ಗೋವಿಂದರಾಜು ತಿಳಿಸಿದ್ದಾರೆ. ಬರಗಾಲದ ಈ ಸಂದರ್ಭದಲ್ಲಿ ಈ ರೀತಿ ರೈತನನ್ನು ಶೋಷಿಸಿ ಭೂಮಿ ಕಿತ್ತುಕೊಂಡಿರುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ತಾಲೂಕಿನ ಕರ್ನಾಟಕ ಬ್ಯಾಂಕ್ನವರು ಏನು 4,50,000 ರೂಪಾಯಿ ಸಾಲವನ್ನು ಕೊಟ್ಟು ಸಾಲ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ರೈತನ ಮೇಲೆ ಕೋರ್ಟ್ಗೆ ದಾವೆಯನ್ನು ಹಾಕಿ 34,80,000 ರೂಪಾಯಿಗಳಿಗೆ ಆದೇಶವನ್ನು ಪಡೆದು ಕಳೆದ ತಿಂಗಳು 7ನೇ ತಾರೀಕು ಈ ಟೆಂಡರ್ ಮೂಲಕ ತಮ್ಮ ಹೆಡ್ ಆಫೀಸ್ನಲ್ಲೇ ಕೂತು ಇವತ್ತು ಭೂಮಿಯನ್ನು 35,80,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಇದೊಂದು ಅವೈಜ್ಞಾನಿಕವಾದಂಥ ಕ್ರಮ. ಇವತ್ತು ರಾಜ್ಯದಲ್ಲಿ ಕಂಡು ಕೇಳರಿಯದಷ್ಟು ಬರಗಾಲ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬಲವಂತದ ಸಾಲವನ್ನು ವಸೂಲಿ ಮಾಡಬಾರ್ದು ಅಂತಕ್ಕಂಥ ಸರ್ಕಾರ ಮತ್ತು RBIನವರ ನಿರ್ದೇಶನಗಳಿದ್ದಾಗ್ಯೂ ಕರ್ನಾಟಕ ಬ್ಯಾಂಕ್ನವರು ಆ ರೈತನಿಗೆ ಯಾವುದೇ ಒಂದು OTS ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡದೆ ಏಕಾಏಕಿ ಕೋರ್ಟ್ಗೆ ದಾವೆಯನ್ನು ಹಾಕಿ ಕೋರ್ಟ್ನಿಂದ ಆದೇಶ ಪಡೆದು ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಸರ್ಫೇಸಿ ಕಾಯ್ದೆ ಏನಿದೆ, ತಾವು ಸಾಲಕ್ಕೋಸ್ಕರವಾಗಿ ಭದ್ರತೆಗೆ ಕೊಟ್ಟಂಥ ಭೂಮಿಯನ್ನು ತಾವೇ ಎಲ್ಲಿ ಬೇಕಾದರೂ ಕೂತು ಜಾಗದಲ್ಲೇ ಹರಾಜು ಮಾಡ್ಕೊಬಾರ್ದು ಅಂತಕ್ಕಂಥ ಒಂದು ಅವಕಾಶವನ್ನು ದುರುಪಯೋಗ ಪಡ್ಕೊಂಡು ಸುಮಾರು 6 ಎಕರೆ 14 ಗುಂಟೆ ಕೃಷ್ಣಪ್ಪನವರ ತಾಳೇಕೆರೆ ಗ್ರಾಮದ ಕೃಷ್ಣಪ್ಪನವರ 3.5 ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಬಿಡ್ಡುದಾರರ ಜೊತೆ ಶಾಮೀಲಾಗಿ ಕರ್ನಾಟಕ ಬ್ಯಾಂಕ್ನವರು ಕೇವಲ 35,80,000 ರೂಪಾಯಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಇದು ತಪ್ಪು. ಹಾಗಾಗಿ ನಾವು ಕರ್ನಾಟಕ ಬ್ಯಾಂಕ್ನವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ತಾವು ಕೊಟ್ಟಿರ್ತಕ್ಕಂಥ ಸಾಲ ಏನಿದೆ 4,50,000 ಇದೆ, ಆ ಸಾಲವನ್ನು ರೈತನಿಂದ ವಾಪಸ್ ಪಡೆದು ಬಡ್ಡಿಯನ್ನು ಮನ್ನಾ ಮಾಡಿ ಅವನ ಭೂಮಿಯನ್ನು ವಾಪಸ್ ಕೊಡಬೇಕು ಅಂತ ಹೇಳಿ 12ನೇ ತಾರೀಕು ಈ ತಿಂಗಳ ಬರುವ ಸೋಮವಾರ ತುರುವೇಕೆರೆ ಕರ್ನಾಟಕ ಬ್ಯಾಂಕಿನ ಮುಂಭಾಗದಲ್ಲಿ ಸಾವಿರಾರು ಜನ ರೈತರು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರಪ್ಪನವರು, ಗೌರವಾಧ್ಯಕ್ಷರಾದಂಥ ಚಾಮರಸ ಮಾಲಿ ಪಾಟೀಲ್ರು, ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪೂರ್ಣಚ್ಚ, ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ನಾಗರತ್ನಮ್ಮನವರು, ವೀರಸಂಗಯ್ಯನವರು ಸೇರಿ ರಾಜ್ಯದ ಅನೇಕ ಮುಖಂಡರು ಮತ್ತು ಅಕ್ಕಪಕ್ಕದ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಹಾಸನ ಜಿಲ್ಲೆಯ ರೈತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಾವೀಗಾಗಲೇ ಲೀಡ್ ಬ್ಯಾಂಕ್ನವರಲ್ಲಿ ಮನವಿ ಮಾಡಿದ್ದೇವೆ ಮತ್ತು ಹೆಡ್ ಆಫೀಸ್ಗೆ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ. ನೀವು ಕೂಡಲೇ ಇದನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ. ಅದಕ್ಕಿಂತ ಮುಂಚೆ ಅವ್ರನ್ನ ನೋಟಿಸ್ ಕೊಡೋದಾಗಿರಲಿ ಆ ಥರದ್ದು ಏನಾದರೂ ಅವ್ರ ಪ್ರಕ್ರಿಯೆ ಆಗಿದೆಯಾ? ಸಾಲದ ವಸೂಲಿಗೋಸ್ಕರವಾಗಿ ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಮಾರಾಟ ಮಾಡ್ತೇವೆ ಅಥವಾ OTSಗೆ ತಾವು ಅವಕಾಶ ಪಡ್ಕೊಳ್ಳಿ ಅಂತೇಳಿ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ. ಬಹುತೇಕ ರಾಜ್ಯದ ಎಲ್ಲ ಬ್ಯಾಂಕ್ಗಳು ಇವತ್ತಿನ ಕಾಲಘಟ್ಟದಲ್ಲಿ OTSಗೆ ಅವಕಾಶ ಮಾಡಿಕೊಟ್ಟಿದೆ. ಹರಾಜುಗೊಳಪಟ್ಟಿರುವಂತಹ ವಿಸ್ತೀರ್ಣ ಎಕರೆ ಎಷ್ಟು? 6 ಎಕರೆ 14 ಗುಂಟೆ. ರೈತರ ಹೆಸರು ಏನದು?
ರೈತ ಎಂ ಕೃಷ್ಣಪ್ಪ ಅಂತ ಹೇಳಿ ಆ ರೈತನ ಹೆಸರು. ವಾಸ್ತವಿಕವಾಗಿ ಕನಿಷ್ಠ 3.5 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿ ಅದು. ಅದು ಯಾವಾಗ ಸಾಲ ಪಡೆದಿರೋದು ಅವರು? ಸಾಲ 2005ರಲ್ಲಿ ಅವರು ಸಾಲವನ್ನ ಪಡೆದಿದ್ದಾರೆ. ಸಾಲ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಕಳೆದ ತಿಂಗಳು 7ನೇ ತಾರೀಕು ಕಳೆದ ತಿಂಗಳು ಹರಾಜಾಗಿದೆ. ಈಗ ಸಾಲ ಕೊಟ್ಟ ಮೇಲೆ ಸಾಲ ಅವರು ವಸೂಲಿ ಮಾಡೋದು ಅವರು ಕೆಲಸ ಇರುತ್ತೆ, ಅವ್ರದ್ದು ಒಂದು ಕರ್ತವ್ಯ ಆಗಿರುತ್ತೆ. ಹೌದು. ಒಂದು ಹರಾಜು ಮಾಡುವ ರೀತಿಯಲ್ಲಿ ಬರಬೇಕು ಅಂದ್ರೆ 2005 ಅಂತಂದ್ರೆ ಸುಮಾರು 10ರಿಂದ 15 ವರ್ಷ ಆಗೋಯ್ತು. ಆಗಿದೆ. ಸೊ ಹರಾಜು ಮಾಡುವ ಏನೇನು ಎಲ್ಲ ಒಂದು ಪ್ರೋಸೆಸ್ ಇರುತ್ತೋ ಆ ಪ್ರೋಸೆಸ್ ಪ್ರಕಾರ ಆಗಿದೆಯಾ, ಅವ್ರ ಗಮನದಲ್ಲಿ ಆಗಿದೆಯಾ? ಯಾವ್ದಾದ್ರು ಒತ್ತಡಕ್ಕೆ ಒಳಪಟ್ಟು ಅವರು ಹರಾಜು ಮಾಡಕ್ಕೆ ನೀವು ಅಲ್ಲಲ್ಲ, ನಾವೀಗ ಏನು ಆರೋಪ ಮಾಡ್ತಾ ಇದೀವಿ ಇದ್ರೆ, ಈ ಹಿಂದೆ ಸಾಲ ಕೊಡ್ತಾ ಇದ್ರು, ಸಾಲಕ್ಕೋಸ್ಕರ ಜಪ್ತಿ ಪ್ರಕ್ರಿಯೆ ನಡೀತಾ ಇತ್ತು, ನಾವು ಕನ್ವಿನ್ಸ್ ಮಾಡ್ತಾ ಇದ್ವಿ, ಜಪ್ತಿ ತಡೀತಾ ಇದ್ವಿ. ಆನಂತರ ಹರಾಜು ಮಾಡಲಿಕ್ಕೆ ಹಳ್ಳಿಗೆ ಬರಬೇಕಾಯಿತು, ಅದನ್ನು ರೈತ ಸಂಘದವ್ರು ತಡೆದ್ವಿ. ಕಾರಣ ಏನು ಅಂದರೆ, ನಾವು ಬೆಳೆದ ಬೆಲೆಗೆ ವೈಜ್ಞಾನಿಕ ಬೆಲೆ ಇಲ್ಲದ ಕಾರಣ ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರೋದ್ರಿಂದ ಉತ್ಪಾದನೆ ವೆಚ್ಚ ಉಡ್ತಾ ಇಲ್ಲ. ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಒತ್ತಾಯ ಇದೆ ಮತ್ತು ಹೋರಾಟ ನಡೀತಾ ಇದೆ. ಕನಿಷ್ಠ ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ಉತ್ಪಾದನಾ ವೆಚ್ಚದ ಮೇಲೆ 50% ಲಾಭ ಕೊಡಬೇಕು ಅಂತಕ್ಕಂಥ ವರದಿ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕು ಮತ್ತು ಆತ್ಮಹತ್ಯೆಗಳು ನಿಲ್ಲಬೇಕು. ಆ ನೀತಿನ ಸರ್ಕಾರ ರೂಪಿಸಬೇಕು ಅಂತಕ್ಕಂಥ ಹೋರಾಟ ಒಂದು ಕಡೆ ನಡೀತಾ ಇರುವಾಗ, ಬ್ಯಾಂಕ್ನವರು ಬಹುತೇಕ ನಾವೆಲ್ಲ ಬ್ಯಾಂಕ್ನವ್ರ ಮೇಲೆ ಆರೋಪ ಮಾಡೋದಿಲ್ಲ. ಇವತ್ತು SBIನವರು 1 ಲಕ್ಷ ಇದ್ದರೆ 10,000 ಕಟ್ಸ್ಕೊಂಡು ಸಾಲವನ್ನು OTSನಲ್ಲಿ ಬಿಟ್ಟಿದ್ದಾರೆ. 10 ಲಕ್ಷ ಇದ್ದರೆ 1 ಲಕ್ಷ ತಾಂಡಿದ್ದಾರೆ. ಈ ಥರದ ಅನುಕೂಲಗಳನ್ನು ಬೇರೆ ಬೇರೆ ಬ್ಯಾಂಕ್ನವ್ರು ಮಾಡಿರುವಾಗ, ಕರ್ನಾಟಕ ಬ್ಯಾಂಕ್ನವರು ಉದ್ದೇಶಪೂರ್ವಕವಾಗಿ ಈ ಬಿಡ್ಡುದಾರರ ಜೊತೆ ಶಾಮೀಲಾಗಿ ಆ ಒಂದು ಭೂಮಿಯನ್ನು ಕಿತ್ಕೊಬೇಕು ಅಂತಕ್ಕಂಥದ್ದನ್ನು ಒಂದು ಪ್ರಯತ್ನವನ್ನು ಮಾಡಿ ವ್ಯಾಲ್ಯೂವೇಟ್ರನ್ನ ಕರೆಸಿ ವ್ಯಾಲ್ಯೂಯೇಷನ್ ಮಾಡದೆ, ವಾಸ್ತವಿಕ ಮಾರುಕಟ್ಟೆಯ ಬೆಲೆಯನ್ನು ನಿಗದಿ ಮಾಡದೆ, ಮನಸೋ ಇಚ್ಛೆ ಬೇಕಾದಂಥವ್ರಿಗೆ ಭೂಮಿಯನ್ನು ಶಾಮೀಲಾಗಿ ಅವ್ರ ಜೊತೆ ಬಿಡ್ದಾರ ಜೊತೆ ಶಾಮೀಲಾಗಿ ಈ ದಂಧೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಬ್ಯಾಂಕ್ನವರು. ಇಂಥ ಪ್ರಕರಣ ಇನ್ನ ಯಾವ್ದಾದ್ರು ಇದೆಯಾ ರೈತರ ಮೇಲೆ? ಈ ಥರದ ಪ್ರಕರಣಗಳು ಕೆಲವು ಇದ್ದಾಗ ರೈತ ಸಂಘ ಹೋರಾಟ ಮಾಡಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ. ನೆಲಮಂಗಲದಲ್ಲಿದೆ, ಬಾಗಲಕೋಟೆಯಲ್ಲಿದೆ, 1,40,000 ಮಾಡಿರ್ತಕ್ಕಂಥದ್ದು. ಅಂಥ ಪ್ರಕರಣಗಳಲ್ಲಿ ಸರ್ಕಾರ ಮತ್ತು ಕೆಲವರು ಮಧ್ಯಪ್ರವೇಶ ಮಾಡಿ ಅಸಲನ್ನು ಕಟ್ಟಿಸ್ಕೊಂಡು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಮಾರಾಟ ಆಗೋಗ್ಬಿಟ್ಟಿದೆ ಇವಾಗ, ಈಗಾಗಲೇ ಮಾರಾಟ ಆಗಿದೆ. ಯಾರು ತಗೊಂಡಿರೋರು? ಅಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳಿ ಒಬ್ಬರ ಹೆಸರಿಗೆ ನಿಲ್ಸಿದ್ದಾರೆ. ಅವರು ಲೋಕಲ್, ಅವರು ಇಲ್ಲೇವರಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು, ಯಾರೋ ರಿಯಲ್ ಎಸ್ಟೇಟ್ನವರು ಅಥವಾ ಬೇಕಾದವ್ರ ಹೆಸರಿಗೆ ಅವ್ರು ನಿಲ್ಸ್ಕೊಂಡಿರ್ತಾರೆ, ಉದ್ದೇಶಪೂರ್ವಕವಾಗಿ ನಿಲ್ಸ್ಕೊಂಡಿರ್ತಾರೆ. ಕೊನೆಯದಾಗಿ ಈ ವಿಚಾರವಾಗಿ ಸರ್ಕಾರಕ್ಕೆ ಏನಾದರೂ ಹೇಳೋದಕ್ಕೆ ಬಯಸ್ತೀರಾ? ಸೊ ನಾವು ಸರ್ಕಾರನ ಒತ್ತಾಯ ಮಾಡ್ತಕ್ಕಂಥದ್ದು, ಇದು ಕೇಂದ್ರ ಸರ್ಕಾರ ಒಂದು ಸರ್ಪೇಸಿ ಕಾಯ್ದೆನ ಜಾರಿಗೆ ತಂತು. ಈ ಕಾಯ್ದೆಯ ದುರುಪಯೋಗ ಆಗ್ತಾ ಇದೆ. ಏನು ಸರ್ಪೇಸಿ ಕಾಯ್ದೆ ಇದೆ, ಇದನ್ನು ಕೃಷಿಯನ್ನು ಹೊರತುಪಡಿಸಿ ಇದನ್ನು ಕಾಯ್ದೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಹೇಳೋದು ಹಳೆ ಸಾಲದ ವಸೂಲಿಗೋಸ್ಕರವಾಗಿ ಇದನ್ನು ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಕೂತ ಜಾಗದಲ್ಲೇ ಅವರು ಟೆಂಡ್ರ್ ಮಾಡ್ಕೊಂಡು ಆನ್ಲೈನಲ್ಲೇ ಅವರ ಹೆಸರಿಗೆ ಖಾತೆ ನಿಲ್ಲಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೃಷಿಯಿಂದ ಇದನ್ನು ಹೊರಗಡೆ ಇಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಕೃಷಿಗೆ ಮತ್ತು ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಈ ಒಂದು ಅಕ್ಷಯ ಪಾತ್ರೆಯನ್ನು, ಈ ಒಂದು ಭೂಮಿಯನ್ನು ಕಿತ್ತು ಯಾರೋ ರಿಯಲ್ ಎಸ್ಟೇಟ್ನವ್ರಿಗೆ ಕೊಡ್ತಕ್ಕಂಥ ಈ ಉನ್ನಾರಕ್ಕೆ ಪೂರಕವಾಗಿರ್ತಕ್ಕಂಥ ಕಾಯ್ದೆನ ರದ್ದು ಮಾಡಬೇಕು. ಮತ್ತು ಈಗೇನು ಹರಾಜಾಗಿರ್ತಕ್ಕಂಥದ್ದು ರದ್ದು ಮಾಡಿ ಅಸಲು ಕಟ್ಸ್ಕೊಂಡು ಆ ರೈತನಿಗೆ ಭೂಮಿನ ವಾಪಸ್ ಕೊಡಬೇಕು. ಸರ್ಕಾರನೂ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು, ಮತ್ತು ಲೀಡ್ ಬ್ಯಾಂಕ್ನವರು ಮಧ್ಯಪ್ರವೇಶ ಮಾಡಬೇಕು. ಇದು ಒಂದು ವೇಳೆ ಇದು ಆಗದೇ ಇದ್ದರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ರೂಪುಗೊಳ್ಳುತ್ತದೆ. ಅಹೋರಾತ್ರಿ ಧರಣಿ ಪ್ರಾರಂಭವಾಗ್ತದೆ. ರಾಜ್ಯ ಮಟ್ಟಕ್ಕೆ ಈ ಒಂದು ಹೋರಾಟ ವಿಸ್ತಾರ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಗೋವಿಂದರಾಜು ಅಂತ ಹೇಳಿ, ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರು. ಥ್ಯಾಂಕ್ ಯು ಸರ್.